ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಷ್ಟೊಂದು ವೆರೈಟಿ ತೋವೆಗಳನ್ನ ನಾನು ತೋರಿಸಿದ್ದೀನಿ, ಆದರೆ ಇವತ್ತು ತೋರಿಸ್ತಾ ಇರೋದಂತೂ ತುಂಬಾ ಡಿಫ್ರೆಂಟ್ ಆಗಿದೆ. ಬೇಳೆ ಬೇಯಿಸ್ಕೊಂಡು ಆ ಕಟ್ಟು ಉಪಯೋಗಿಸ್ಕೊಂಡು ಈ ತೋವೆ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರೋವಂಥ ಈ ತೋವೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಬೇಳೆ ಕಟ್ಟು ಸಾರು ಮಾಡೋದಕ್ಕೆ ಮೊದಲು ಬೇಳೆನ ಸಾಫ್ಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ನಾನು ತೊಗರಿ ಬೇಳೆ 1/4 ಕಪ್ಪನ್ನ 1 ಕಪ್ಪು ನೀರು ಹಾಕ್ಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ಒಂದು 5-6 ವಿಷಲೇ ಕೂಗಿಸ್ಕೊಂಡಿದ್ದೀನಿ ಸಾಫ್ಟಾಗಿ ಅಂತ ಅಂದ್ಬಿಟ್ಟು. ಇವಾಗ ಇದನ್ನು ಚೆನ್ನಾಗಿ ಈ ಥರ ಮಂತಾಡ್ಬಿಡ್ತೀನಿ. ಬೀಟರ್ ಆಗಿರ್ಬೋದು, ಮಂತಾಗಿರ್ಬೋದು. ನೋಡಿ, ಚೆನ್ನಾಗಿ ಬೀಟ್ ಆಗಿದೆ. ಪಕ್ಕ ಎತ್ತಿಟ್ಬಿಡೋಣ. ಇವಾಗ ಇದನ್ನ ಸ್ಟವ್ ಆನ್ ಮಾಡಿ ಇಟ್ಕೊಂಡು ಬಾಣಲೆ ಒಳಗಡೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಈ ಕಟ್ಟನ್ ಸಾರುಗಳಿಗೆ ತುಪ್ಪದ ಒಗ್ಗರಣೆ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ 1 ಟೀ ಸ್ಪೂನ್ ಜೀರಿಗೆ, 4-5 ಕಾಳು ಮೆಣಸು, ಇದೆರಡು ಚೆನ್ನಾಗಿ ಫ್ರೈ ಆಗಲಿ. ಜೀರಿಗೆ ಮೆಣಸು ಚೆನ್ನಾಗಿ ಫ್ರೈ ಆಗ್ತಿದೆ. ಹಾಗೆ ಹಸಿಮೆಣಸಿನಕಾಯಿ ನಿಮಗೆ ಖಾರಕ್ಕೆ ತಕ್ಕಷ್ಟು ನಾನು ಒಂದು 4ರಿಂದ 5 ಹಾಕೊಳ್ತಿದ್ದೀನಿ, ಖಾರ ಇರಲಿ ಅಂತ ಅಂದ್ಬಿಟ್ಟು. ಜೊತೆಯಲ್ಲೇ ತುರ್ತಿರುವಂಥ ಶುಂಠಿ ಒಂದು 1/2 ಇಂಚು, ಕರ್ಬೇವಿನ ಸೊಪ್ಪು 1 ಗರಿ, ಇದಿಷ್ಟನ್ನು ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ. ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಹಾಗೆ ಚಿಟಕಿ ಇಂಗು, ಅರಿಶಿನ 1/4 ಟೀ ಸ್ಪೂನ್, ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ಬೇಳೆ ಕಟ್ಟು ಹಾಕೊಳ್ತೀನಿ. ಇದಕ್ಕೆ ಒಂಚೂರು ನೀರು ಹಾಕೊಂಡಿದ್ದೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹುಣಸೆ ಹಣ್ಣಿನ ರಸ ಹಾಕೊಳ್ಳೋಣ ಇವಾಗ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಗೋಲಿ ಗಾತ್ರದ್ದು ಹುಣಸೆ ಹಣ್ಣು ತೊಗೊಂಡು ಅದರ ರಸ ಹಾಕೊಂಡಿದ್ದೀನಿ. ಕಾಯಿ ಹಾಲು 1/4 ಕಪ್ಪಷ್ಟು ಕಾಯಿ ತೊಗೊಂಡು 1/2 ಕಪ್ ನೀರು ಹಾಕಿ ಕಾಯಿ ಹಾಲು ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೆ ಹುಣಸೆಹಣ್ಣಿನ ರಸ ಇಷ್ಟ ಇಲ್ಲ ಅಂತ ಅಂದರೆ ಎಲ್ಲ ಕುದ್ದ ನಂತರ ಕೊನೆಯಲ್ಲಿ ನಿಂಬೆಹಣ್ಣಿನ ರಸ ಬೇಕಾದರೂ ಹುಳಿಗೆ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಹಾಕೋಬೋದು. ಇದು ಚೆನ್ನಾಗಿ ಒಂದು 4 ನಿಮಿಷ ಕುದೀಲಿ. ಲೈಟಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ. ನೋಡಿ, ಹಿಂಗಂದರೆ ಥಿಕ್ನೆಸ್ ಸ್ವಲ್ಪ ಇದೆ. ಇದಕ್ಕೆ ಇನ್ನೊಂದು 1/2 ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಉಪ್ಪು, ಹುಳಿ, ಖಾರ ಎಲ್ಲ ಟೇಸ್ಟ್ ಈ ಟೈಮಲ್ಲಿ ನೋಡಿ, ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕಿ ಸರಿ ಮಾಡ್ಕೋಬೋದು. ಇವಾಗ ಒಂದು 5 ನಿಮಿಷ ಇದನ್ನು ಹೀಗೆ ಕುದಿಯೋದಕ್ಕೆ ಬಿಟ್ಟು ಬಿಡೋಣ. 4-5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಒಳ್ಳೆ ಘಮ ಬರ್ತಾ ಇದೆ ತುಪ್ಪದ ಒಗ್ಗರಣೆ ಹಾಕಿರೋದ್ರಿಂದ. ಕೊನೆಯಲ್ಲಿ ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು 1 ಟೀ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಘಮ ಅಂತ ಇರೋವಂಥ ತೋವೆ ರೆಡಿ ಆಯಿತು. ಇದು ಬೇಳೆ ಕಟ್ಟು ಉಪಯೋಗಿಸಿರೋದ್ರಿಂದ ಬೇಳೆ ಕಟ್ಟನ್ ಸಾರು ಅಂತ ಬೇಕಾದರೂ ಅನ್ಬೋದು, ಆದರೆ ತೋವೆ ಅಂತಲೇ ಅನ್ನೋದು ಒಳ್ಳೆಯದು. ಏಕೆಂದರೆ ಒಳ್ಳೆ ತುಪ್ಪದ ಒಗ್ಗರಣೆ ಹಾಕ್ಕೊಂಡು ಮಾಡ್ಕೊಂಡಿರೋದ್ರಿಂದ ಮೈಲ್ಡಾಗೂ ಇರುತ್ತೆ. ಖಾರ ಕಮ್ಮಿ ಬೇಕಾದವರು ಹಸಿಮೆಣಸಿನ್ಕಾಯಿ ಕಮ್ಮಿ ಹಾಕೊಂಬಿಟ್ರಂತೂ ಮಕ್ಳಿಗೂ ಕೂಡ ಇದನ್ನು ತಿನ್ನಿಸ್ಬೋದು. ಅಷ್ಟು ರುಚಿಯಾಗಿದೆ ಈ ಬೇಳೆ ತೋವೆ ಸಾರು. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.